ಏನಣ್ಣ ಚೆನ್ನಾಗಿದ್ಯಣ್ಣ? ಏನು ಸುಮಾರು ದಿವಸ ಆಯ್ತು ಬಂದೇ ಇಲ್ವಲ್ಲ? ಚೆನ್ನಾಗಿವ್ನಿ ಕಣಪ್ಪ. ಏನು ಮಾಡಿಯಪ್ಪ, ಈಗಂತೂ ಕೆಲಸ ಇಲ್ಲ ಕಣಪ್ಪ. ಅದೇ ಪಂಪ್ ಸೈಡಲ್ಲಿ ಜೆಟ್ಟು ಗಿಟ್ಟು ಹಾಕಿ ಒಂಚೂರು ಹೊಲಗೆಲ್ಲ ಉಳಿಸ್ಬಿಟ್ಟಿವಿ. ಏನಾದರೂ ಹಾಕ್ಬೇಕು, ಒಂದು ಸ್ವಲ್ಪ ಚೆಂಡು ಹೂ ಇಕ್ಕೊಂಡಿವಿ. ಹೂವಂತೂ ಬರ್ತಿಲ್ಲ. ಏನು ಮಾಡೋದು, ಕೆಲಸ ಮಾಡೋಕ್ಕೂ ಆಯ್ತಾ ಇಲ್ಲ ಕಣಪ್ಪ. ಏನಣ್ಣ ಮಗಂದೇನೋ ವಿಚಾರ ಸಾಲ ಫಲ ಅಂತ ಏನೋ ಮಾತಾಡ್ತಾರೆ? ಏನೂ ಇಲ್ಲ ಕಣಪ್ಪ, ಏನೂ ಇಲ್ಲ. ಯಾರಂದ್ರು? ಏನೂ ಇಲ್ಲಪ್ಪು. ಏನು ಸಾಲ ಕೊಟ್ಬಿಟ್ಟು ಪಕ್ಕದೂರವ್ರಿಗೆ ಏನು ತಿನ್ಕೊಂಡೋದಂತ ಮಾತಾಡ್ತಿರೋಣ. ನಮ್ಮ ಹೆಡ್ತಿ ಸಂಘಕ್ಕೆ ಸೇರ್ಕೊಂಡವಳಲ್ಲ, ಅವಳಂಗೆ ಅಂತಿದ್ಲು ಕಣಣ್ಣ. ಸಂಘಕ್ಕೆ ಸೇರ್ಕೊಂಡಿರ್ತಾವು, ನಾಗಕ್ಕ ಸಂಘಕ್ಕೆ ಸೇರ್ಕೊಳಕ್ಕೆ ಬಂದಿತ್ತು, ಅದೇನೋ ಪ್ರಾಬ್ಲಮ್ ಆಗಿರೋದಂತೆ. ನಂಗೆ ಅಂದ್ಬಿಟ್ಟು ಮಾತಾಡ್ತಿದ್ದು ನಮ್ಮ ಮೆಟ್ಟೆವ. ಆದಂಗೆ ಕೇಳಿಸ್ಕೊಂಡೆ, ಅಷ್ಟೇ ಕದೆ ಹೇಳೋಣ, ಅದ್ಯಾಕೆ ಸುಳ್ಳು ಹೇಳಿ. ಬಡ್ಡಿಗೆ ಮಾಡೋ ಕೆಲಸ ಇಲ್ಲ, ಸಾರ್ಕೊಂತಿರ್ತಲ್ಲ ಬಡ್ಡಿ. ಯಾವ ಮಾತು ಅಷ್ಟೇ, ಯಾರಿಗಾದ್ರೂ ಹೇಳಿದ್ರೆ ಸಮಾಧಾನ ಆಯ್ಕಿಲ್ಲ ಅವಳಿಗೆ. ಏನಾದ್ರು ಮನುಷ್ಯರು ಮಡಿಕೊಳಕ್ಕೆ ಆಯ್ಕಿಲ್ಲ ಅವಳಿಗೆ. ಯಾವುದನ್ನಾದ್ರೂ ಅಷ್ಟೇ ಹೇಳ್ಕೊಬಿಡ್ಬೇಕು. ಅವಳು ಬಾಯ ಬೊಂಬಾಯ ಹೋಯ್ತೀನಿ, ಮನೆಗೆ ಮಾಡ್ತೀನಿ ಅವಳನ್ನ. ಏನು ಇಲ್ಲ ಕಂದ್ಬಿಡಪ್ಪ. ಪುಟ್ಟವು ಮನೇಲಿ ಇದ್ದೇ ಇರ್ತಾವಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ನಿನ್ನ ಮಗ ಬುದ್ಧಿವಂತ ಕಣಣ್ಣ. ಹ್ಞೂ, ಮನೆ ಅವರನ್ನ ಅವನೇ ಮಾಡ್ಕೊಂಡು ಹೋಗೋದು. ನಾನು ಈಗ ಒಂದು 5-6 ವರ್ಷ ಆಯ್ತು ಕಣಪ್ಪ, ಮನೆ ಅವರನ್ನೇ ಬಿಟ್ಬಿಟ್ಟೆ. ಎಲ್ಲನೂ ಅವನೇ ಮಾಡ್ಕೊಂಡು ಹೋಗೋದು. ಹಬ್ಬ ಹುಣ್ಣಿಮೆಗೆ ಪ್ರತಿಯೊಂದಕ್ಕೂ ಅವನೇ ಮಾಡೋದು ಕಣಪ್ಪ. ಸುಮ್ಮನೆ ಯಾಕೆ ಹೇಳೋದು. ಈ ಮಗ ಚೆನ್ನಾಗಿದ್ದಾನಣ್ಣ? ಅವನಿಗೇನಪ್ಪ, ನಮ್ಮ ಚಿಕ್ಕವ ಅಂಗಡಿ ಮಿಡಿ ಕೊಟ್ಟವಳೆ, ಅಂಗಡಿ ವ್ಯಾಪಾರ ಮಾಡ್ಕೊತಾನೆ. ದುಡ್ಡು ಕಾಸ ಕೊಡೋರು ಬಡ್ಡಿ ಗಿಡ್ಡಿ ಕೊಟ್ಕೊಂಡವನೆ. ಒಳ್ಳೆ ಚೆನ್ನಾಗವನೆ, ಅವನು ಏನು ತೊಂದರೆ ಇಲ್ಲ ಕಣಪ್ಪ. ನಿಮ್ಮ ಮಕ್ಕಳುಗಳು? ಮಕ್ಕಳು ಚೆನ್ನಾಗಬೇಕನಪ್ಪ. ನಮ್ಮ ದೊಡ್ಡ ಮಗಳಿಗೆ ಈಗ ನಾವೇ ದುಡ್ಡಾಕಿ ಮನೆ ಕಟ್ಕೊಟ್ವಲ್ಲ, ಗೃಹ ಪ್ರವೇಶನೂ ಐತಲ್ಲ, ಏನು ತೊಂದರೆ ಇಲ್ಲ ಕಣಪ್ಪ, ಎಲ್ಲ ಚೆನ್ನಾಗಿವಿ. ನೋಡೋಣ, ನೀನು ಮಾಡೋದು ಮಾಡ್ತಾ ಅಚ್ಚುಕಟ್ಟಾಗೆ ಮಕ್ಕಳ ಮನೇನ ನೇರ್ಪು ಮಾಡಿದೆ. ಏನು ಮಾಡೋದಪ್ಪ, ಏನಾದರೂ ಮಾಡಲೇಬೇಕಲ್ಲ. ಮಾಡಿದ್ರೆ ಆದದ. ನಿಮ್ಮ ಕಿರಿ ಮಗ ಮದುವೆ ಆದ್ನಾ? ಇಲ್ಲಣ್ಣ ಅದ ಆಗಿಲ್ಲಣ್ಣ, ಬ್ಯಾಟ್ರಿ ಬರ್ತಾನೆ ಕಡ್ಕೊಳಕ್ಕೆ. ಓ, ಕಟ್ಕೊಳ್ದ್ರಿ ಪ್ಯಾಟ್ರಿ ಇದ್ದದ? ಅಣ್ಣ ಟಿವಿ ಸ್ಪೆಟ್ರಿ ದೊಡ್ಡ ದೊಡ್ಡ ಬ್ಯಾಟ್ರಿ ಬೇಕಣ್ಣ, ಅವ್ನು 15,000 ಸಂಬಳ ಕೊಡ್ತಾರೆ ಅಣ್ಣ. ಹೋಯ್ತಾನೆ, ಅಲ್ಲೇ ಉಳ್ಕೊಂಡಾನೆ ಕಣಣ್ಣ. ಹೋಗಿ ಬರೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಅಲ್ಲೇ ಉಳ್ಕೊಂಬಿಟ್ಟವನೆ. ಅಲ್ಲೇ ಉಳ್ಕೊಂಡಿದ್ದಾನ? ಏನೋ ಒಂದು ಮಾಡಿ ಸುಮ್ಕಿರಪ್ಪ. ಊರಲ್ಲಿದ್ರೆ ಅಲ್ಲಿಗಣೆ ಇಲ್ಲಿಗಣೆ ಮಾರಿಗುಡಿಗಣೆ ಹಳ್ಳಿ ಕಟ್ಟೆ ಕಡೆ ಕೂತ್ಕೊಂಡು ಕಾಲ ಕಳಿಬೇಕು. ನೋಡಿ ನಾವೇ ಈಗ ನಾವೇ ನೋಡಿಲಿ, ಹೋಟ್ಲುಗಣೆ ಅಲ್ಗಣೆ ಇಲ್ಗಣೆ ಕಾಲ ಕಳಿಬೇಕು. ಮನೇಲೆ ಕಾಲು ನಿಲ್ಲಕ್ಕಾಗಲ್ಲ. ಓಣ ಬಿಡ, ಟೀ ಕುಡಿ. ಕುಡಿತೀನಿ. ಟೀ ಹೇಳ್ತೀನಿ ಕುಡಿಯಪ್ಪ. ಟೀ ಕುಡಿಯಕತ್ತದೆ. ಟೀ ಕಂಡ್ರೆ ಬಂದಿಲ್ಲ. ನಾನು ನಿನ್ನ ಹುಡಿ ಕಡೆ ಬಂದಿದ್ದು ಕತೆ ಅಲ್ಲ ಕಣ. ನಿನ್ನ ಮಗ 1,00,000 ದುಡ್ಡು ಇಸ್ಕೊಂಡು ಹೋದ್ನಲ್ಲ, ಒಂದು ತಿಂಗಳು ಕೊಡ್ತೀನಿ ಅಂದ್ಬಿಟ್ಟು ಇನ್ನೂ ಅದ್ರ ತಲೆ ಇಲ್ಲ, ಒಂದು ಬಡ್ಡಿ ಇಲ್ಲ, ಒಂದು ಏನಿಲ್ವಲ್ಲ. ಏನಣ್ಣ, ಏನು ಕತೆ? 1,00,000 ಇಸ್ಕಣ್ಣ? ಯಾವಾಗಣ್ಣ? ಓಹೋ, ನಿನ್ಗೆ ಅದು ಗೊತ್ತಿಲ್ವಾ? ನಿನಗೆ ಏನಣ್ಣ? ಅಲ್ಲಿ ನೋಡ್ರಿ, ನಿಮ್ಮ ಅವ್ವ ನನ್ಗೆ ಗೊತ್ತಿಲ್ಲ ಅಂತಾಳೆ, ನೀನು ಎಡ್ತು ನನ್ಗೆ ಗೊತ್ತಿಲ್ಲ ಅಂತಾಳೆ, ನಿನ್ನ ಸೊಸೆ ನನ್ಗೆ ಗೊತ್ತಿಲ್ಲ ಅಂತಾಳೆ. ನಾನು ಇಲ್ಲೂ ನೀನು ನನ್ಗೆ ಗೊತ್ತಿಲ್ಲ ಅಂತಿದ್ದಲ್ಲ. ಮನೇಲಿ ಮಗ ಏನು ವ್ಯವಹಾರ ಮಾಡ್ತಾವನೆ, ಏನು ಮಾಡ್ತಾವನೆ ಅಂತ ಏನು ತಿಳ್ಕೊಳಕ್ಕೂ ಎತ್ತಿಲ್ವ ನಿಮಗೆ? ಅದು ಯಾವಂತಾವು, ಅದು ಯಾವನ್ಗೆ ಯಾರು ಕಂಡಿದ್ದಾರು? ಯಾವನ ಮೋಸ ಮಾಡ್ಬಿಟ್ಟ ನನಗೆ ಅನ್ಬಿಟ್ಟು, ಇವನೇ ಮೋಸ ಮಾಡಿದ್ನು ಅವನೇ ಮೋಸ ಮಾಡಿದ್ನು ಯಾರು ಗೊತ್ತು? 1,00,000 ಮೋಸ ಹೋಗ್ಬಿಟ್ಟೆ. 1,00,000 ಇದ್ರೆ ಅರ್ಜೆಂಟ್ ಕೊಡೋ, ಬಡ್ಡಿ ಕಟ್ಟಬೇಕು ಅಂತ ಕೇಳಿದ್ಕೆ ನಾನೆಲ್ಲ ಮರ್ಯಾದೆ ಇಸ್ತಾ ತಾಳಿ ಇವನು ಅಂತ ನಾನು ಕೇಳ್ಕೊಟ್ಟಿದ್ಕೆ ಒಂದು ಮರ್ಯಾದೆ ಬೇಡವಾ? ಮನೆಗೆ ಹೋದ್ರು ಇಲ್ಲ ಅನ್ನೋದು, ಎಲ್ಲಿಗೆ ಹೋದ್ರು ಇಲ್ಲ ಅನ್ನೋದು. ಏನಪ್ಪ ನೀನು ಮಾತಾಡೋ ಚಂದ? ಏನು ದುಡ್ಡು ಕೊಟ್ಟಿನಿ ಅಂದ್ಬಿಟ್ಟು ಸಿಕ್ಕಿತಾವೆಲ್ಲ ದುಡ್ಡು ಕೇಳಾರ? ಸಿಕ್ಕಿತಾವೆಲ್ಲವ? ಇವತ್ತಿಲ್ಲ ನಾಳೆ ಕೊಡ್ತಾನೆ, ಎಲ್ಲೋ ಇಸ್ಕೊಂಡು ನಾವು ಸಂಬಳ ಆಗಿಲ್ವೋ ಏನೋ. ನಾವು ಅದನ್ನೆಲ್ಲ ಮಾತಾಡ್ತೀಯ ನೀನು? ನಿನ್ನ ಮಗನಿಗೆ ಕರೆಕ್ಟಾಗಿ ದುಡ್ಡು ಇಸ್ಕೊಂಡು ಕೊಡೋ ಅಂತ ಹೇಳಕ್ಕೆ ಇರ್ತಿಲ್ವ ನಿನಗೆ? ಅಂಗಡಿಗೆ ಕೊಡ್ತಾರಕತ್ತೆ ರಾಮಣ್ಣ. ತಿನ್ಕೊಬಿಟ್ಟನ ಮಗ, ತಿನ್ಕೋದನ ಕೊಡ್ತಾರೆ ಸುಮ್ಮನಿರೋಣ. ಪಾಪ ಇವ್ನು ಗೊತ್ತಿಲ್ಲ ಬಂದು ಇವ್ನು ಕೇಳ್ತಿಲ್ಲ ನೀನು. ಏನು ಕುಡಿಯ ಬಟ್ಟಿಯ ನೀನು? ನೀನು ನ್ಯಾಯ ಹೇಳಕ್ ಬರ್ಬೇಡ. ನಮ್ಗೆ ಗೊತ್ತುತ್ತೆ ನಮ್ಮ ಕಷ್ಟ. ದುಡ್ಡು ಕೊಟ್ಬಿಟ್ಟು ಉಂದಾನೆ ತಿಂದಾನೆ ಸಾಯೋರು ನಮ್ಗೆ ಗೊತ್ತು. 1 ರೂಪಾಯಿ 1,00,000 ಬೇರೆ ತವ್ರನ್ನ ಇಸ್ಕೊಟ್ಟು ಮರ್ಯಾದಿಸ್ತಾ ಕೊಡ್ತಾನೆ ಅಂದ್ಬಿಟ್ಟು ಮನೆಗೆ ಹೋದ್ರು ಸಿಕ್ಕಿಲ್ಲ, ಎಲ್ಗೋದ್ರು ಸಿಕ್ಕಿಲ್ಲ. ಏನು ಹಿಂಗಾದ್ರೆ ಯಾವನ ಮಾಡಿದ್ ಹಿಂಗ? 1,00,000 ಕೇಳ್ತಿದ್ರು, ಕೊಟ್ಬಿಟ್ಟಿದ್ರೆ ಹಾಕಬಿಡದೆ ನಮ್ಮವ 3 ನಾವ. ನಾನು ಯಾರು ಮಾತಾಡ್ತಿದ್ದೀ ಅಣ್ಣ ನೀನು? ಯಾರು ಮಾತಾಡ್ತಾ ಇದ್ದಿ? ಬುಡ್ಡಿ ಮಗನಿಂದ ಕೇಳಬಾರ್ದ್ರ ಜೊತೆಗೆಲ್ಲ ಮಾತು ಕೇಳಂಗಾಗ್ಬಿಟ್ಟದೆ. ನಂಗೆ ಕೇಳಬಾರ್ದು ಜೊತೆಗೆಲ್ಲವ. ನಾನು ಮದುವೆ ಮಾಡಿದೆ, ಮುಂಜಿ ಮಾಡಿದೆ, ಮನೆ ಕಟ್ತೆ, ಅವಾಗೆಲ್ಲ 1 ರೂಪಾಯಿ ಸಾಲ ಮಾಡ್ಕೊಳ್ಳಿಲ್ಲ, ಒಬ್ಬರು ನಟ್ಟಿ ಬಾಗಿಲು ಕರ್ಕೊಂಡು ಬರ್ನಿಲ್ಲ. ಈ ಬಡ್ಡಿ ಮಗ ಏನು ವ್ಯವಹಾರ ಮಾಡ್ತೀನಿ ಅಂದ್ಬಿಟ್ಟು ಹಿಂಗೆ ಮಾಡ್ಕೊಂಡಿದ್ದಾನೋ, ಹೋಯ್ತೀನಿ ಮನೆಗೆ ಮಾಡ್ತೀನಿ ಅವನ್ನ. ನೀನು ಏನು ಮಾಡಿ ಏನು ಬಿಡಿ ಅದು ನನಗೆ ಗೊತ್ತಿಲ್ಲ. ನಿನ್ನ ಮಗನಿಗೆ ಹೇಳು, 1 ತಿಂಗಳು ಅಂದ್ಬಿಟ್ಟು 1,00,000 ರೂಪಾಯಿ ಇಸ್ಕೊಂಡ, ದುಡ್ಡು ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ಅರ್ಥ ಆಯ್ತಣ್ಣ? ಆಮೇಲೆ ನಾನು ಬಂದರೆ ಮನೆ ಮುಂದಕ್ಕೆ ಮಾನ ಮರಿ ತೆಗೆದುಬಿಡ್ತೀನಿ. ಮುಚ್ಚಯ್ಯ ಭಯ, ನಾನು ನೋಡಿನಿ ಕತೆ. ಮಾನ ಮರಿ ತೆಗಿತಿದ್ದಿ, ಮಾನ ಮರಿದೀಯ ಏನಯ್ಯ? ನಿನ್ನ ಕೊಟ್ಟವ್ರು ಕೊಡ್ತಾರೆ, ನೀನು ಮಾಡೋರು ಇರು, ಹೋಗಿ ಮಾತಾಡ್ತೀನಿ. ಓ, ಆ ಬಡ್ಡೆದಿಂದ ನಮ್ಗೆ ನೆಮ್ಮದಿ ಇಲ್ಲ. ನಮಗೆ ಆ ಮನಾಳ್ ಬಡ್ಡೆದಿಂದ, ಲೋಪರ್ ಬಡ್ಡೆದಿಂದ ಏನೇನು ವ್ಯವಹಾರ ಮಾಡ್ಕೊಂಡು ಯಾಕೆ ಹಿಂಗೆ ಉಟ್ಕೊಂಡ ಕಾಣೆ. ಥೂ, ಬೇವರ್ಸಿ ಬಡ್ಡಿ ಮಗ ಅವನು. ಹಿಂಗೆ ಯಾಕರಪ್ಪ, ಹಿಂಗೆ ಈಸ್ಕೊಳೋವಾಗ ಮಾತ್ರ ಮನೆ ಬರ್ತಾರೆ, ಮನೆ ತಕ್ಕೆ ಗಾರಡಿ ಸಾಗಿಸ್ಬಿಡ್ತಾರೆ, ಕೊಡೋದು ಪತ್ತೇನೇ ಇಲ್ಲ. ಯಾವ ಕಷ್ಟ ಸುಖ ಅಂದ್ರೂ ಕೊಡಕೋಬೇಡ್ದು. ಓ, ಏನು ಮನೆ ನೀನು ಮಾತಾಡ್ತಾನೆ ಇದೆಯೇ? ಓ, ಏನು ವ್ಯವಹಾರ ಮಾಡಿದ್ರೆ ವ್ಯವಹಾರ ಮಾಡ್ಬಿಟ್ಟಿದೀಯ ನೀನು? ನಾನು ಮಾಡೋ ವ್ಯವಹಾರಕ್ಕಿಂತ ಮಾಡ್ಬಿಟ್ಟಿದೀಯ ವ್ಯವಹಾರವ ನೀನು? 1,00,000 ಕೊಟ್ಬಿಟ್ಟಿರೋ 10 ಮಾತಾಡ್ತೀಯಲ್ಲ ನೀನು. ನಾಳೆ ಇಷ್ಟು ಬಿಸಾಕ್ತೀನಿ ನಿನ್ನ ದುಡ್ಡ ಕಣಯ್ಯ.
ಯಾರೋ ಮಾತಾಡೋಣ ಏನೇನೆ ಬಿಸ್ಕಿಸಾಕ್ತೀನಿ ಅಂತ ಕೇಳ್ತಿದ್ದೀನಿ ನೀನು ಬಿಸಾಕ್ತೀನಿ ಅಂತ ಕೇಳ್ತೀಯ ಏನು ಬಿಸಾಕೇನು ಕಸಾಲ ಕಣ ನಿನ್ನ ಮಗ ಇಸ್ಕೊಂಡೋದನ್ನು ತಿರುಗಿ ನೋಡಿಲ್ಲ ಮಾನ ಮರದಿ ಬೇಡ ನಿನ್ನ ಮಗನಿಗೆ ಮಾನ ಬರಬೇದಿ ಹಾಂ ಮರ್ಯಾದಸ್ತರು ಅಂತ ಕೊಟ್ಟರೆ ಹಿಂಗೆ ಆಗೋದು ಕಣೆ ಹಿಂಗೆ ನಮಗೆ ಮರ್ಯಾದಿಲ್ಲ ಬಾಯಿ ಮುಚ್ಕೊಂಡು ನಿನ್ನ ಮಗನ ದುಡ್ಡು ಕೇಳು ಬಡ್ಡಿ ದುಡ್ಡನ್ನೇ ಆಮೇಲೆ ಬಂದರೆ ಮನೆ ಹತ್ರ ಜನಗಳಲ್ಲಿ ನೋಡಬೇಕು ಹಂಗೆ ಮಾಡ್ಬಿಡ್ತೀನಿ ಏನು ತಿಳ್ಕೊಂಡಿದ್ದೀನಿ ನನ್ನ ಏನು ಮಾಡಿ ಅಂತ ಮನೆ ತಗೊಂಡು ಜಗಳ ಮಾಡ್ಬಿಟ್ಟಿಯ ನಿನ್ನ ದುಡ್ಡು ಬಂದ್ಬಿಟ್ಟದ ಯಾರೋಗಿ ಮಾತಾಡು ನೀನು ನಾನು ನಿನ್ನ ದುಡ್ಡು ಬೇಕಾದಷ್ಟು ಕಳ್ಕೊಂಡಿನಿ ಕತೆ ನಾನು ಇಸ್ಬಿಟ್ಟಾಡಿ ಎಷ್ಟು ದುಡ್ಡು ಕಳ್ಕೊಂಡಿನಿ ಅಂತ ನನಗೆ ಗೊತ್ತಿಲ್ಲ ನೀನು ಪುರಾಣ ಕತೆ ಹೇಳ್ಬೇಡಣ ನನ್ನ ಮುಂದೆ ಕೇಳಕ್ಕಿಲ್ಲ ನಿನ್ನ ಜೊತೆ ಎಂತ ಮಾತು ಏನು ಮಾಡಕ್ ಮಾತಾಡಿದೆ ನನ್ನ ಜೊತೆ ನೀನು ಕೊಟ್ಟಿರೋಂತ ಕೇಳ್ಕೋಗು ನನ್ನ ಜೊತೆ ಮಾತಾಡಿ ನೀನು ಓ ಸುಮ್ನಿರಣ್ಣ ರಮಣ ಸುಮ್ಕುಡಿನ ಟೀ ಕುಡಿಣ ನಿಂದು ಸರಿ ಇಲ್ಲ ಕಣ ಇವ್ರ ಮಗನ ಜೊತೆ ಕೊಟ್ಟಿರೋ ದುಡ್ಡ ನೀನು ಅಪ್ಪನ ಬಂದು ಕೇಳಿದ್ರೆ ಇವ್ನಿಗೇನ ಗೊತ್ತು ಮನೇಲಿ ಅವರ ನೀನು ಚೆನ್ನಾಗಿ ಮಾತಾಡ್ತಿ ಕಣ ಕಲ ಇಟ್ಬಿಡ್ಬೇಡ ನೀನು ಓ ಟೀಗೆ ಕುಡಿಸ್ತಾನೆ ಅಂತ ಅವ್ದಿನ ಹೇಳ್ತಿದ್ಯಾ ನೀನು ಅವತರನ ಕಂಡಿಲ್ವಾ ಯಾರು ಮಾತಾಡ್ತಿದ್ದೀನ ನೀನು ನಿಮ್ಮಂತ ನಾಟಕದವ್ರೇಕಲ್ಲ ಮನೇಲೆ ವರ ಮಾಡ್ರು ಮನೆ ಗೊತ್ತಿದ್ದಾನೆ ವರ ಮಾಡ್ಬಿಟ್ರಲ್ಲ ಮನೆ ಲಕ್ಷಾಂತರ ರೂಪಾಯಿ ವರ ಮಾಡೋರು ಕೊಡ್ಬೇಕಂತ ನಾಟಕ ಮಾತಾಡೋದು ನಾಟಕ ಗೀಟಕ ಅಂತ ಅನ್ಬಿಟ್ರು ಮಾತ್ರ ನಾನು ಸುಮ್ಮನೆ ಆಗೋದಿಲ್ಲ ನಿನ್ ನೋಟ್ ಗೊತ್ತಾಯ್ತದೆ ಎಲ್ಲ ಮಗನಿಗೆಲ್ಲ ಹೇಳ್ಕೊಟ್ಟಿದ್ಯೇನೋ ಕಾಣಿಸ್ದು ನೋಡ್ಗಿಡ್ಬೇಡ ಮುಟ್ಬೇಡ ಸಿಗಕತಿ ಅಂತ ಯಾರಿಗೆ ಮಾತಾಡ್ತಾ ಇದ್ದೀನಿ ನೀನು ಅಂತೆ ಮಾತ್ರ ನಿನ್ಗೆ ಹೇಳ್ಕೊ ಇನ್ನೊಬ್ಬರು ಋಣ ತಿನ್ಕೊಂಡು ಬದುಕಿದ್ಕೊ ಯಾವಾರ ಏನು ಅಲ್ಲಾಕತ್ತೆ ನಂದು ಹಂಗೆ ಅನ್ಕೊಂಡಿರೋರೇ ತಿನ್ಕೊಳ್ಳೋದು ನಿನ್ನಂಗೇನು ಬಡ್ಡಿ ತಿಂತ ಕೂತಿಲ್ಲ ಇನ್ನೊಬ್ಬರ ಮನೆ ಹೊಟ್ಟೆ ಮೇಲೆ ಹೊಡ್ಕೊಂಡು ಬಡ್ಡಿ ಆಸಕ್ಕೆ ದುಡ್ಡು ಕೊಟ್ಕೊಂಡು ಮನೆ ಹಾಳು ಮಾಡ್ತಾ ಇಲ್ಲ ನಾನು ಏನಣ್ಣ ಮಾತಾಡ್ತಾ ಇದ್ದೀನೋ ಬೀಜ ಆಗದಲ್ಲಿ ಬೇರೆ ತುಳ್ತಾ ಕೊಡ ನಂಗೆ ಮಾಡೀಗ ಏನ್ ಮಾಡಿ ಅಂತ ಜಗ್ಗಿಗ್ಲಾಡಿದ್ರೆ ಈಸ್ಕೋಬಿ ಜಗಳಾಡಿ ಕಷ್ಟ ಬರ್ಸ್ಕೊಂಡು ಬರ್ದಂಗಾಯ್ತಾರೆ ಓ ಏನು ರಮಣ ನಿನಗೂ ಬುದ್ಧಿ ಬೇಡವಾ ನಿನಗೆ ಅಣ್ಣ ನಿನ್ನ ಸಾಲ ಕೇಳಿದಾಗ ಮನೆಗೆ ಹೋಗ್ತಾರಣ ಓ ನಾನು ಹೋಟ್ಲ್ ಬಂದು ಏನು ಗಲಾಟೆ ಮಾಡೋದು ನೀವು ಗಿಗ್ಲಾಡಿದ್ರೆ ಇದ್ರಪ್ಪ ಬೇಕ ನೀವು ಬರ್ದಂಗಾಯ್ತಾರೆ ಆಮೇಲೆ ಓ ಏನಿದು ಬಂದ್ಮೇಲೆ ಟೀಯ ಪಯ್ಯ ಕುಡ್ಕೊ ಹೋಗ್ಬೇಕು ಇವ್ರ ಮನೆ ಅವರಗಳ ಅಂತ ಜಗಳ ತಗೋತಾರೆ ಏನು ಹೋಟ್ಲು ಮರ್ಯಾದೆ ಏನಾಗಬೇಕು ರಮಣ ಸುಮ್ಮನೆ ರಮಣ ನಿನ್ನ ಮಗನ ಕೇಳದೈತದೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರ ಮನೆ ಹಾಳಾಗೋರ್ಗೆ ಬರೀ ಕಷ್ಟ ಯಾರು ಬೇರೆ ಮಾಸ್ಕೊಳ್ ಬರ್ತಾವ ಈಗ ರಮಣ ಕೂತ್ಕೊಂಡಿಯೋ ಇಲ್ವ ರಮಣ ನೀನು ಹಿಂಗೆ ಕಚ್ಚಾಡಿಯಾ ನಾನು ಏನೇನು ಹೇಳ್ತಿರೋದು ನೀವು ಜಗಳಾಡೋದ್ರೆ ಹೋಗಿ ಈಚ್ ಕಡೆಗೆ ನಿಮ್ಮ ಮನೆಗಳೆಲ್ಲ ಅಡಗಿ ಇದೇನು ಬಂದು ಇಲ್ಲಿ ಜಗಳಾಡೋದು ಅಣ್ಣಂಗೆ ಅಂತಂತ ಬಾಯ ಮುಚ್ಕೊಂಡಿವ್ನಿ ಇಲ್ಲಾಂದ್ರೆ ಏನು ಮಾಡೋಣ ಅಂತ ನನಗೆ ಗೊತ್ತಿಲ್ಲ ಯಾವಾಗಣ ಮಾನ ಮರಿದಿದ್ರೆ ನಾನು ದುಡ್ಡು ಮಾಡ್ಕೊಂಡು ನಿನ್ನ ಮಗನಿಗೆ ಇಲ್ಲಾಂದ್ರೆ ಬಂದರೆ ಗ್ರಾಚಾರ ಬಿಡಿಸ್ಬಿಡ್ತಾನೆ ಅಂತ ಹೇಳು ಬತ್ತೀನಿ ನಡಿ ಜನ ಎಲ್ಲ ನೋಡಬೇಕು ಹಂಗೆ ಮಾಡ್ತೀನಿ ಏನು ಗುಟ್ಬಿಟ್ಟ ಸಾಲ ಇಸ್ಕೊಬಿಟ್ಟು ಕೊಡ್ದಾನೆ ಕಳ್ದಂಗೆ ಸುತ್ತಾಡ್ಬಿಟ್ರೆ ಬಿಟ್ಬಿಟ್ಟೆನ ಪತ್ರ ಬರ್ಸ್ಕೊಂಡು ಪತ್ರವ ಸುಮ್ಮನೆ ಬಿಟ್ಟಿಲ್ಲ ಏನಾರೇ ಮಾಡಿ ಓಲಲ್ಲ ಏನು ನೀನು ಒಬ್ಬನೇ ಹಾಕತ್ತೆ ದುಡ್ಡು ಮಡಗಿರೋನು ನಾವು ಮಡಗಿಬೇಕತ್ತೆ ನಿನ್ನಂಗೆ ಬಡ್ಡಿ ಕಟ್ಕೊಂಡು ದುಡ್ಡು ಮಡಿಕೋಬೇಕಾದ್ರೆ ಕೋಡ್ಗಟ್ಲೆ ಮಡಿಕೊಳ್ಳೋನಕ್ಕಲ್ಲ ನಾನು ಹಿಂಗಾಯ್ತಿಲ್ಲ ಭಯ ನೀನು ಮಡಿಕೊಂಡು ಬಿಟ್ಟೆ ನಮ್ಗೇನು ಗೊತ್ತು ಮುಂದುವರಿಯುವುದು ನೋಡಿದ್ರಪ್ಪ ಹೆಂಗ್ ಬೋತಾರು ಕೊಟ್ಟಿರೋ ದುಡ್ಡು ಕೊಡ್ಲೇಬೇಕು ಸಾಲ ಕೇಳಿದ್ ಹಿಂಗಿಯಾ ಹೋಟ್ಲಿಗೆಲ್ಲ ಬಂದು ನಾವು ಎಲ್ಲೆಲ್ಲಿ ಹೋಯ್ತೀವಿ ಅಲ್ಲಲ್ಲಿ ಇಲ್ಲ ಹೋಯ್ತೀನಿ ಬಡ್ಡಿದನ್ನ ಬಿಡಕ್ಕಿಲ್ಲ ಬಡ್ಡಿದನ್ಗೆ ಸರಿಯಾಗಿ ಮಾಡ್ತೀನಿ ನಮ್ಮ ಮಟ್ಟಿ ಒಳಗೆ ಮೊದಲು ಬಾರ್ಸ್ ಕುಣಿಸ್ತೀನಿ ಅವಳನ್ನ ಮಗ ಅನ್ಕೊಂಡು ತಲೆ ಮೇಲೆ ಕುಣಿಸ್ಕೊಂಡು ಸರಿಯಾಗಿ ಮಾಡೋನೆ ಮಗ ಸಾಯಕಾಲದಲ್ಲಿ ನಮಗೆ ಸರಿಯಾಗಿ ಮಾಡ್ಬಿಟ್ಟು ಕುಣಿಸೋನೆ ಏನಂದಿರಿ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಗೆ ಹೇಳಿದ್ರೆ ಟೂಗೂ ಸಪೋರ್ಟ್ ಮಾಡ್ರಪ್ಪ ಹೋಯ್ತೀನಿ ಬುಡಕ್ಲೆ ಮಾತ್ರ ಉಣ್ಣು ಮಗನ್ನುವೆ